ನಮಸ್ಕಾರ ಎಲ್ರಿಗೂ. ಮಾಮ್ಸ್ ಫುಡ್ ವರ್ಲ್ಡ್‌ಗೆ ಸ್ವಾಗತ. ನಾನಿವತ್ತು ಅಕ್ಕಿನ ಬಳಸಿ ಒಂದು ಸ್ವೀಟ್ ಡಿಶ್ ಮಾಡೋದನ್ನ ತೋರ್ಸಾಕತ್ತೀನಿ. ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿನಿ. ಕುಕ್ಕರ್ಗೆ 1 ಕಪ್ ಅಷ್ಟು ಅಕ್ಕಿ ಹಾಕ್ಕೊಳಕತ್ತೀನಿ. ಅಕ್ಕಿ ಒಳಗೆ ಡಸ್ಟ್ ಇರೋದ್ರಿಂದ ನೀರು ಹಾಕಿ ಒಂದು 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳಕತ್ತೀನಿ. ನಾ ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿನಿ. ಅಕಸ್ಮಾತ್ ನಿಮ್ಗೇನಾದರೂ ಈ ಅಕ್ಕಿ ಇರಲಿಲ್ಲ ಅಂದ್ರೂ ಬೇರೆ ಅಕ್ಕಿನೂ ಬಳಸ್ಕೊಂಡು ನೀವು ಈ ಪಾಯಸ ಮಾಡ್ಬೋದು. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಈಗ ನಾನೇನು ಅಕ್ಕಿ ತೊಗೊಂಡಿದ್ನಲ್ಲ ಕಪ್ಪು, ಅದರಿಂದ 5 ಕಪ್ಪು ನೀರು ಆ್ಯಡ್ ಮಾಡ್ಕೊಳಕತ್ತೀನಿ. ಈಗ ನೀರು ಆ್ಯಡ್ ಮಾಡ್ಕೊಂಡು ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಷಲ್ಸ್ ತೊಗೊಂಡು ನಾ ಕುಕ್ಕರ್ನ ಸೈಡ್ಗೆ ಇಟ್ಕೊಂಡು ಬಿಡ್ತೀನಿ. ನಾನೀಗ ಒಂದು ಪ್ಯಾನ್ ಇಟ್ಕೊಂಡಿನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಬಿಸಿ ಆದಮೇಲೆ ಒಂದು 8ರಿಂದ 10 ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ಒಂದು 5 ಬಾದಾಮಿ, ಒಂದು 1/4 ಕಪ್ಪಷ್ಟು ಹಸಿ ಕೊಬ್ಬರಿ, ಕೊನೆಯದಾಗಿ 10ರಿಂದ 12 ಒಣ ದ್ರಾಕ್ಷಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ನಾ ಈಗ ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿಗೆ ಒಂದು ದೊಡ್ಡ ಬೌಲಷ್ಟು ನೀರು ಹಾಕ್ಕೊಂಡಿನಿ. ಅದಕ್ಕೆ ನೀರು ಬಿಸಿ ಆದಮೇಲೆ ನಾವೇನು ಅಕ್ಕಿ ತೊಗೊಂಡಿದ್ವಲ್ಲ ಆ ಸಣ್ಣ ಕಪ್ಪಿಂದನೇ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿನಿ. ನಾ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ. ನೀವು ಬೇಕಾದರೆ ನಾರ್ಮಲ್ ಬೆಲ್ಲ ಅಥವಾ ಸಕ್ಕರೆನೂ ಯೂಸ್ ಮಾಡ್ಕೋಬೋದು. ಈಗ ಬೆಲ್ಲ ಪೂರ್ತಿ ಸರಿಯಾಗಿ ಕರಗಿದ್ದಾದಮೇಲೆ ನಾವೇನು ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ 1 ಕಪ್ಪಷ್ಟು 1 ಗಂಟೆ ನೆನೆಸಿ ಇಟ್ಕೊಂಡಿರೋ ಸಾಬೂದಾನಿನ ಆ್ಯಡ್ ಮಾಡ್ಕೊಳಕತ್ತೀನಿ ಇಲ್ಲೇ. ಅದನ್ನು ಆ್ಯಡ್ ಮಾಡಿಕೊಂಡು 4ರಿಂದ 5 ನಿಮಿಷ ಸರಿಯಾಗಿ ಕುದಿಸ್ಬೇಕು. ಈಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, 1/4 ಟೀ ಸ್ಪೂನಷ್ಟು ಜಾಜಿಕಾಯಿ ಪುಡಿ ಮತ್ತು 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಕತ್ತೀನಿ. ಉಪ್ಪು ಹಾಕೋದ್ರಿಂದ ಪಾಯಸದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ. ಈಗ ನಾವೇನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನು ನಾನು ಆ್ಯಡ್ ಮಾಡಕತ್ತೀನಿ. ಆ್ಯಡ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದೀಲಿ ಅದು. ನಾ ಈಗ ಒಂದು ಪೂರ್ತಿ ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಕತ್ತೀನಿ. ಆ್ಯಡ್ ಮಾಡಿ ಇದನ್ನು ಭಾಳ ಹೊತ್ತು ಕುದಿಸ್ಬಾರ್ದು. 1ರಿಂದ 2 ನಿಮಿಷ ಕುದಿಸಿ ಒಂದು ಕುದಿ ಬಂದ ತಕ್ಷಣವೇ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಕಾಯಿ ಹಾಲು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸಿದ್ರೆ ಪಾಯಸ ಒಡೆಯೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಕಾಯಿ ಹಾಲು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಈಗ ಅಕ್ಕಿ ಪಾಯಸ ರೆಡಿ ಆಯಿತು. ಈ ಪಾಯಸನ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗೆಲ್ಲ ನನ್ನ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.